ಅವರಿಗೆ ಪಾಪ ಕನಸು ಬಿದ್ದಿತ್ತು ಅನಿಸುತ್ತೆ ಶ್ರೀರಾಮುಲು ಅವರಿಗೆ. ಆ ಕನಸು ಬಿದ್ದಿದ್ದನ್ನು ಬೆಳಿಗ್ಗೆ ಬಂದು ಈ ಥರ ಮಾಧ್ಯಮದವ್ರು ಯಾರೋ ಸಿಕ್ಕಿದವ್ರಿಗೆ ಹೇಳ್ಬಿಟ್ಟಿದ್ದಾರೆ. ಆಮೇಲೆ ಇದು ವಸೂಲಿ ಎಲ್ಲನೂ ಬಿ ಜೆ ಪಿಯವರು, ಕಾಂಗ್ರೆಸ್ಸಲ್ಲಿ ಆ ಕಲ್ಚರೇ ಇಲ್ಲ. 2008ರಿಂದ 2013ವರೆಗೂ ಬಿ ಜೆ ಪಿಯವರು ಅಧಿಕಾರದಲ್ಲಿದ್ದರು. ಆಮೇಲೆ 2019ರಿಂದ 2023ವರೆಗೂ ಇದ್ದರು. ಒಟ್ಟು 9 ವರ್ಷ ಇದ್ದರು. ಆಗ ದೇಶದಲ್ಲಿ ಮಧ್ಯಪ್ರದೇಶ, ಉತ್ತರ ಪ್ರದೇಶ, ರಾಜಸ್ಥಾನ, ಛತ್ತೀಸ್ಗಢ ಈ ಥರ ಒಂದು 7-8 ರಾಜ್ಯಗಳಲ್ಲಿ ಚುನಾವಣೆ ಆಗಿತ್ತು. ಆಗ 2008ರಿಂದ 2013, 19ರಿಂದ 23ವರೆಗೂ ಅಧಿಕಾರದಲ್ಲಿದ್ದರಲ್ಲ. ಯಡಿಯೂರಪ್ಪವ್ರು ಸದಾನಂದ ಗೌಡರು ಇದ್ದರು, ಜಗದೀಶ್ ಶೆಟ್ಟರ್ ಇದ್ದರು, ಬೊಮ್ಮಾಯಿ ಅವರಿದ್ದರು. ಈ 4 ಜನ ಮುಖ್ಯಮಂತ್ರಿಗಳು ಇವರೆಲ್ಲ ಮಿನಿಸ್ಟ್ರುಗಳಾಗಿದ್ರಲ್ಲ, ಶ್ರೀರಾಮುಲು ಇವರೆಲ್ಲ. ಇವ್ರ ಹತ್ರ ವಸೂಲಿ ಮಾಡಿರಬೇಕು ಅನಿಸುತ್ತೆ. ವಸೂಲಿ ಮಾಡಿ ಕೊಟ್ಟಿರ್ಬೋದು ಆಗ ಆ ಕಾಲದಲ್ಲಿ. ಅದಕ್ಕೆ ನಮ್ಗೆ ಹೇಳ್ತಾರೆ ಅಷ್ಟೇ. ಸಿಎಂ ಸ್ಥಾನ ಕೊಟ್ಟು ಸರ್ ಅದ್ರ ವಿಚಾರ ಮಾತಾಡಲ್ಲ. ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಯಾರು ಸಿಎಂ ಅವರು? ಅದ್ರ ಬಗ್ಗೆ ನಾನು ಆಗಲೇ ಮಾತಾಡಿದ್ದೀನಿ, ಈಗಲೂ ಅದೇ ಉತ್ತರ. ಸರ್, ಈಗ ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯನವರು ಅನಿವಾರ್ಯ ಅಂತೇಳಿ ಮಾದೇವನವರು ಅದೇನು ಮಾತಾಡೋದಿಲ್ಲ ಅದ್ರ ಬಗ್ಗೆ.